ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಚಂದನ್. ಎಲ್ಲರಿಗೂ ರಹಸ್ಯ ಕಥೆಗಳಿಗೆ ಸ್ವಾಗತ. ಇವತ್ತು ನಾನು ಹೇಳ್ತಾ ಇರುವ ಒಂದು ಸ್ಟೋರಿ ಮಾರ್ಗನ್ ಹೌಸ್ ಬಗ್ಗೆ. ಒಬ್ಬಳು ರೈಟರ್ ಏನು ಮಾಡ್ತಾಳೆ ಅಂದರೆ, ತನ್ನ ಸ್ಟೋರಿಗೋಸ್ಕರ ಮಾರ್ಗನ್ ಹೌಸ್ಗೆ ಹೋಗ್ತಾಳೆ. ತನ್ನ ಕ್ಯಾಮ್ರಾ ಮತ್ತು ರೆಕಾರ್ಡರ್ನ ಹಿಡಿದು ಕಾಲಿಪಾಂಗ್ ಎಂಬುವ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿತಾಳೆ. ಆ ಮನೆಯ ಗೇಟ್ನ ಬಳಿ ಹೋಗ್ತಾಳೆ. ಅವಳು ಹೋದ ತಕ್ಷಣವೇ ಫುಲ್ಲು ವಾತಾವರಣವೇ ಚೇಂಜ್ ಆಗುತ್ತೆ. ಮೋಡವು ಫುಲ್ ಕಪ್ಪು ಕಲರ್ ಆಗುತ್ತೆ. ತುಂಬ ಗಾಳಿಯಿಂದ ವಾತಾವರಣ ಚೇಂಜ್ ಆಗುತ್ತೆ. ಅವಳಿಗೆ ತುಂಬ ಭಯವಾಗಲು ಶುರುವಾಗುತ್ತೆ. ನಾನು ಇಲ್ಲಿಗೆ ಬಂದಿದ್ದ ತಕ್ಷಣವೇ ಇಷ್ಟೊಂದು ವಾತಾವರಣವೇ ಚೇಂಜ್ ಆಗಿದೆಯಲ್ಲ, ನಾನೇನಾದರೂ ಈ ಮನೆ ಒಳಗೆ ಹೋದರೆ ನಾನು ಜೀವಂತವಾಗಿ ಹೊರಗೆ ಬರ್ತೀನ ಅಂತ ಅವಳಿಗೆ ಭಯ ಉಂಟಾಗುತ್ತೆ. ಆದರೆ ಅವಳ ಮನಸ್ಸು ಏನು ಹೇಳುತ್ತೆ ಅಂದರೆ, ಇಲ್ಲ, ನೀನು ಈ ಮನೆಯೊಳಗೆ ಹೋಗಲೇಬೇಕು ಅಂತ ಹೇಳಿ ಧೈರ್ಯ ತುಂಬುತ್ತೆ. ಇವಳು ಧೈರ್ಯ ಮಾಡಿ ಆ ಮನೆಗೆ ಹೋಗ್ತಾಳೆ. ಇವಳ ಹೆಸರು ಅನಾಯ. ತನ್ನ ಕ್ಯಾಮ್ರಾವನ್ನು ಆನ್ ಮಾಡಿಕೊಂಡು ಆ ಮನೆಯ ಭಯಾನಕ ದೃಶ್ಯವನ್ನು ಸೆರೆ ಹಿಡುತ್ತಾ ಹೋಗುತ್ತಾಳೆ. ಈ ಮನೆಯು ಕಲೋನಿಯಲ್ ಶೈಲಿಯಲ್ಲಿ ಇರುತ್ತೆ. ಏನು ಈ ಕಲೋನಿಯಲ್ ಶೈಲಿ ಅಂದರೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಹೋಗ್ತೀನಿ ನೋಡಿ ನಿಮಗೆ. ಈ ಮನೆಯು ಬ್ರಿಟಿಷ್ ಕಾಲದ ಕಲೋನಿಯಲ್ ಶೈಲಿಯಲ್ಲಿರುವ ಮನೆ. ಇದರ ಮೆಟ್ಟಿಲುಗಳು ತುಂಬ ಎತ್ತರವಾಗಿರ್ತವೆ. ವಿಶಾಲವಾದ ವರಂಡ ಮತ್ತು ದೊಡ್ಡದಾದ ಕಿಟಕಿಗಳು, ವಿಕಾರವಾದ ಬಾಗಿಲುಗಳು ಕಿಟಕಿಗಳು ತುಂಬ ಇರ್ತವೆ ಈ ಮನೆಯಲ್ಲಿ. ಈ ಮನೆಯನ್ನು ಜನರಲ್ಲಿ ಕಲ್ಲು ಮತ್ತು ವುಡ್ನಿಂದ ಕಟ್ಟಿರ್ತಾರೆ. ಈ ಮನೆಯ ಬಾಗಿಲು ವಕ್ರವಾಗಿರುತ್ತೆ ಮತ್ತು ಇಂಗ್ಲೀಷ್ ಶೃಂಗಾರದಿಂದ ಕೂಡಿರುತ್ತೆ. ಓಕೆ, ಬನ್ನಿ ನಮ್ಮ ಮೇನ್ ಸ್ಟೋರಿಗೆ ಹೋಗೋಣ. ಈ ಮನೆ ತುಂಬ ಧೂಳಿನಿಂದ ಕೂಡಿರುತ್ತೆ. ಬಾಗಿಲುಗಳು ತುಂಬ ಕಪ್ಪಾಗಿರ್ತವೆ. ತುಂಬ ಜೇಡಗಳು, ಮರದ ನೆರಳಿನಿಂದ ಮನೆ ಕವರ್ ಆಗಿರುತ್ತೆ. ಎಲ್ಲವೂ ಅನಯನನ್ನು ಭಯಪಡಿಸುವಂತೆ ವಾತಾವರಣ ಸೃಷ್ಟಿಯಾಗಿರುತ್ತೆ. ಅವಳು ಸ್ವಲ್ಪ ಹೆಜ್ಜೆ ಆಗ್ತಾ ಹೋದಂತೆ ಅವಳಿಗೆ ಆ ಮನೆ ಮೇಲಿದ್ದ ಭರವಸೆ ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲ, ನನ್ನಿಂದ ಹೋಗಬೇಕು ಅಂತ ಮನಸ್ಸಿನಲ್ಲಿ ಅವಾಗವಾಗ ಅನ್ನಿಸ್ತಾ ಇರುತ್ತೆ. ಈ ಮನೆಯ ಹತ್ತಿರ ಒಬ್ಬರು ಕೇರ್ ಟೇಕರ್ ಇರ್ತಾರೆ. ಈ ಅನಯನನ್ನು ನೋಡಿದ ತಕ್ಷಣ ಕರೀತಾರೆ. ಯಾರಮ್ಮ ನೀನು, ಬನ್ನಿ ಇಲ್ಲಿ, ಯಾಕೆ ಹೋಗ್ತಾ ಇದ್ದಾರೆ ಮನೆ ಒಳಗೆ ಅಂತ ಕೇಳ್ತಾರೆ. ಅನಯ ಹೇಳ್ತಾರೆ, ನಾನೊಬ್ಬಳು ರೈಟರ್, ನಾನು ಈ ಮನೆಯ ಬಗ್ಗೆ ಬರಿತಾ ಇದ್ದೀನಿ. ಸೊ ನಾನು ಈ ಮನೆಯೊಳಗೆ ಹೋಗಬೇಕು, ದಯವಿಟ್ಟು ನನಗೆ ಹೋಗಲು ಬಿಡಿ ಅಂತ ಕೇಳ್ತಾರೆ. ಆ ಕೇರ್ ಟೇಕರ್ ಏನಂತ ಹೇಳ್ತಾನೆ ಅಂದರೆ, ಈ ಮನೆಗೆ ಹೋಗೋದಕ್ಕಿಂತ ಮುಂಚೆ ಈ ಮನೆಯ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಟ್ಟು ಹೋಗಮ್ಮ ನೀನು ಅಂತ ಹೇಳ್ತಾನೆ. ಅದಕ್ಕೆ ಅನಯ ಇದ್ದವಳು, ಇಲ್ಲ ಬಿಡಿ, ನನಗೇನು ಬೇಡ, ನಾನು ತಿಳ್ಕೊಂಡಿದ್ದೀನಿ, ಆದರೂ ನೀನು ಈ ಮನೆಯ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕೇರ್ ಟೇಕರ್ ಹೇಳ್ತಾನೆ. ಕೇರ್ ಟೇಕರ್ ಏನಂತ ಹೇಳ್ತಾನೆ, ಈ ಮನೆಯಲ್ಲಿ ಅವಳ ಆತ್ಮ ಇನ್ನೂ ಜೀವಂತವಾಗಿದೆ. ಅಲ್ಲಿ ವಿಚಿತ್ರವಾದ ಒಂದು ಬಾಗಿಲಿರುತ್ತೆ. ಆ ಬಾಗಿಲಿರುವ ಕೋಣೆಗೆ ಹೋಗಲೇ ಬೇಡ ಅಂತ ಹೇಳ್ತಾನೆ ಕೇರ್ ಟೇಕರ್. ಅದಕ್ಕೆ ಅನಯ ನಗುತ್ತಾ, ಸರಿ ಆಯಿತು. ಅನಯ ಈ ಮಾತನ್ನು ಕೇಳಿ, ಅಯ್ಯೋ ಇವೆಲ್ಲ ಕಟ್ಟು ಕತೆಗಳು ಅಂತ ಅಂದ್ಕೊಂಡು ಹೋಗ್ತಾಳೆ. ಓಕೆ, ಅನಯ ಹೋದ್ಲು. ಮೇನ್ ಡೋರ್ ಓಪನ್ ಮಾಡಿದ್ಲು. ಸರಿ, ಒಳಗೆ ಹೋದ್ಲು. ಅನಯ ವೃದ್ಧ ಹೇಳಿದ ಮಾತನ್ನು ಕೇವಲ ಕತೆಗಳೆಂದು ಭಾವಿಸಿ ಮನೆ ಒಳಗೆ ಎಂಟ್ರಿ ಆಗ್ತಾಳೆ. ಅವಳು ಎಂಟ್ರಿ ಆಗಿದ್ದ ತಕ್ಷಣ ಮೊದಲನೆಯದಾಗಿ ಕಾಣುವುದು ವಿಚಿತ್ರವಾದ ರೂಮ್. ಆ ರೂಮ್ಗೆ ಹೋಗಲು ರೆಡಿ ಆಗ್ತಾಳೆ. ತನ್ನ ಕ್ಯಾಮ್ರಾ ಆನ್ ಮಾಡಿಕೊಂಡು ಆ ಸ್ಟೇರ್ ಕೇಸನ್ನು ಹತ್ತಿ ಒಳಗೆ ಹೋಗ್ತಾಳೆ. ಫುಲ್ ವಿಡಿಯೋ ರೆಕಾರ್ಡ್ ಮಾಡ್ತಾಳೆ. ಬಟ್ ಈ ರೂಮ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡು ಒಳಗೆ ಬಂದು ಆ ಸ್ಟೇರ್ ಕೇಸ್ ಹತ್ರ ಕೂತ್ಕೊಂಡು ಅವಳು ರೆಕಾರ್ಡ್ ಮಾಡಿದ್ದ ವಿಡಿಯೋವನ್ನು ನೋಡ್ತಾ ಇರ್ತಾಳೆ. ನೋಡ್ತಾ ಇರುವಾಗ ಒಂದು ಯಾವುದೋ ಚಿಕ್ಕ ಹುಡುಗಿ ಆ ಕ್ಯಾಮ್ರಾದಲ್ಲಿ ಪಾಸದಂತೆ ಕಾಣಿಸುತ್ತೆ. ರಿಪೀಟ್ ಮಾಡಿ ತಿರ್ಗಾ ಅದೇ ವಿಡಿಯೋನ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಆ ಕೋಣೆಯಿಂದ ಸದ್ದು ಬರಲು ಸೌಂಡ್ ಆಗುತ್ತೆ. ಯಾರೋ ನಡೆದಂತೆ ಶಬ್ದಗಳು, ಯಾರೋ ಮಾತಾಡಿದಂತೆ. ನಾನು ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ ಅನ್ನುವ ಶಬ್ದಗಳು ಕೇಳಿಸ್ತಾ ಇರ್ತವೆ ಅವಳಿಗೆ. ಅವಳು ತಕ್ಷಣ ಎದ್ದು ಅವಳ ಕ್ಯಾಮ್ರಾವನ್ನು ಆನ್ ಮಾಡಿಕೊಂಡು ಆ ರೂಮ್ ಒಳಗೆ ಹೋಗ್ತಾಳೆ. ರೆಕಾರ್ಡ್ ಮಾಡ್ತಾ ಇರ್ತಾಳೆ. ಬಟ್ ಯಾರೂ ಕಾಣಿಸ್ತಾ ಇರಲ್ಲ. ಬಟ್ ವಾಯ್ಸ್ ಮಾತ್ರ ಬರುತ್ತಾ ಇರುತ್ತೆ. ಆ ವಾಯ್ಸ್ನ ಹುಡುಕ್ತಾ ಹೋಗ್ತಾ ಇರ್ಬೇಕಾದ್ರೆ ಗೋಡೆಯಲ್ಲಿ ಆ ವಾಯ್ಸ್ ಬರುತ್ತಾ ಇರುತ್ತೆ. ನಾನು ಇಲ್ಲೇ ಇದ್ದೀನಿ ಅಂಥೇಳಿ ಪದೇ ವಾಯ್ಸ್ ಬರುತ್ತಾ ಇರುತ್ತೆ. ಆ ವಾಯ್ಸ್ನ ಹುಡುಕ್ತಾ ಹೋಗ್ತಿರ್ಬೇಕಾದ್ರೆ ಆ ವಿಂಡೋ ಗ್ಲಾಸ್ ಮೇಲೆ ಮಂಜು ತುಂಬಿರುತ್ತೆ. ಆ ಮಂಜಿನ ಮೇಲೆ ಬರೆಯುತ್ತೆ, ನಾನು ಇಲ್ಲೇ ಇದ್ದೀನಿ ಅಂಥೇಳಿ. ಅದ್ರ ಮೇಲೆ ಅಕ್ಷರಗಳು ಮೂಡ್ತವೆ. ಆ ಅಕ್ಷರಗಳು ಮೂಡಿದ ತಕ್ಷಣ ಅನಯ ಅದನ್ನು ನೋಡಿ ಅವಳಿಗೆ ತುಂಬ ಗಾಬರಿಯಾಗುತ್ತೆ. ತುಂಬ ಭಯಪಡ್ತಾಳೆ. ಪಡ್ತಾ ಇದ್ರೂ ಧೈರ್ಯ ಮಾಡಿ ಇನ್ನೂ ಹುಡುಕಲು ಶುರು ಮಾಡ್ತಾಳೆ. ಏನಿರ್ಬೋದು ಅಂತೇಳಿ ಪ್ರತಿಯೊಂದು ಹುಡುಕುತ್ತಾ ವಿಡಿಯೋ ಮಾಡ್ತಾ ಹೋಗ್ತಾಳೆ. ಬಟ್ ಅವಳಿಗೆ ಅಲ್ಲಿ ಏನೂ ಸಿಗೋದಿಲ್ಲ. ಬಂದಿದ ತಕ್ಷಣ ಅವಳೇನು ಮಾಡ್ತಾಳೆ, ಅದನ್ನು ವಿಡಿಯೋ ಮಾಡಲು ಹೋಗ್ತಾಳೆ. ಬಟ್ ಆ ಅಕ್ಷರ ಬಂದು 2 ಸೆಕೆಂಡ್ ಅಷ್ಟೊತ್ತಿಗೆ ಮಾಯವಾಗುತ್ತೆ. ಓಕೆ, ಇಷ್ಟೆಲ್ಲ ಆದರೂ ಅನಯಳಿಗೆ ಭಯ
ಕಮ್ಮಿ ಆಗಿರಲ್ಲ. ಆದ್ರೂ ಈ ರೂಮಲ್ಲಿ ಏನಾದರೂ ಸಿಗುತ್ತೆ ಅಂತೇಳಿ ಹುಡುಕ್ತಾ ಹೋಗ್ತಾಳೆ. ಹುಡುಕುತ್ತಿರುವಾಗ ಕೆಲವು ಪುಸ್ತಕಗಳ ಮಧ್ಯೆ ಒಂದು ಹಳೆಯದಾದ ಕಾಗದ ಸಿಗುತ್ತೆ. ಆ ಕಾಗದವನ್ನು ಎತ್ತಿಕೊಂಡು ನೋಡಿದರೆ ಅದು ದಿನಪತ್ರಿಕೆ ಆಗಿರುತ್ತೆ. ಆ ದಿನಪತ್ರಿಕೆಯನ್ನು ತಗೊಂಡು ಫುಲ್ ಡೀಟೇಲ್ ಆಗಿ ಓದ್ತಾಳೆ. ಆ ಮನೆಯಲ್ಲಿ ಒಂದು ಹೆಣ್ಣು ಮಗಳನ್ನು ಭೀಕರವಾಗಿ ಕೊಲೆ ಮಾಡಿರ್ತಾರೆ. ಅವಳಿಗೆ ಆ ಕೊಲೆ ಮಾಡಿದ ಪ್ರತಿಯೊಂದು ಡೀಟೇಲನ್ನು ಓದಿದ ನಂತರ ಅವಳಿಗೆ ಭಯವಾಗಲು ಶುರುವಾಗುತ್ತೆ ಅನಾಯಳಿಗೆ. ಆ ಹೆಣ್ಣು ಮಗುವಿನ ಹೆಸರು ಮಾಯಾ. ಅದೇ ಮನೆಯಲ್ಲಿ ಇದ್ದ ಒಂದು ಹುಡುಗಿಯನ್ನು ಭೀಕರವಾಗಿ ಕೊಂದು ಹಾಕಿರ್ತಾರೆ. ಆ ಕೊಂದು ಹಾಕಿದ ಬಗ್ಗೆ ಪ್ರತಿಯೊಂದು ಓದಿದ ತಕ್ಷಣ ಅನಾಯಳಿಗೆ ಭಯವಾಗಿ ಇಲ್ಲಿಂದ ಹೋಗಲು ಎಂದು ಇರೋದಕ್ಕಾಗಲ್ಲ, ನಾನು ಈ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಹೇಳಿ ಹೊರಗೆ ಹೋಗ್ತಾ ಇರ್ತಾಳೆ. ಹೋಗಿ ಇನ್ನೇನು ಡೋರ್ ಕ್ಲೋಸ್ ಮಾಡುವ ಸಮಯದಲ್ಲಿ ಆ ರೂಮಿಂದ ಹೊರಗೆ ಬಂದು ಡೋರ್ ಕ್ಲೋಸ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೇನು ಮಾಡೋದು ಅನ್ನೋ ಟೈಮಿಗೆ ತಕ್ಷಣವೇ ಅವಳ ಕಣ್ಣು ಮುಂದೆ ಆ ಮಾಯ ಪ್ರತ್ಯಕ್ಷವಾಗ್ತಾಳೆ. ಮಾಯನನ್ನು ನೋಡಿ ಅನಾಯಿಗೆ ತುಂಬ ಗಾಬರಿ ಆಗುತ್ತೆ. ಏನಪ್ಪ ಇದು ಹಿಂಗೆ ತಕ್ಷಣ ಬಂದ್ಬಿಡ್ತಲ್ಲ ಇದು. ಅವಳಿಗೆ ಆ ಮುಖವನ್ನು ನೋಡೋಕ್ಕಾಗ್ತಿರಲ್ಲ. ಕಣ್ಣು ತುಂಬಿರುತ್ತೆ, ಮುಖ ಬಾಡಿರುತ್ತೆ, ಮುಖ ವಿಕಾರವಾಗಿರುತ್ತೆ. ಇದನ್ನು ನೋಡಿ ಅವಳಿಗೆ ತುಂಬ ಭಯವಾಗುತ್ತೆ. ಮಾಯಾ ಏನು ಮಾಡ್ತಾಳೆ ಅಂದರೆ ಅವಳ ಕೈ ತುಂಬ ಹಗ್ಗದಂತೆ ಉದ್ದವಾಗುತ್ತೆ. ಹಗ್ಗದಂತೆ ಉದ್ದವಾದ ನಂತರ ಅವಳ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತಾಳೆ ಅನಾಯಳಿಗೆ. ಅನಾಯಳು ಏನು ಮಾಡ್ತಾಳೆ, ಇವಳು ಮಾಯಾ ಹೇಳಿದ ಪ್ರತಿಯೊಂದನ್ನು ವಿಡಿಯೋ ಮಾಡ್ತಾಳೆ, ರೆಕಾರ್ಡ್ ಮಾಡ್ತಾ ಹೋಗ್ತಾಳೆ. ಅನಾಯಳು ಪ್ರತಿಯೊಂದು ರೆಕಾರ್ಡ್ ಮಾಡಿದ ನಂತರ ಮಾಯಾಳು ಹೇಳ್ತಾಳೆ, ನಾನು ಈ ಮನೆಯಲ್ಲೇ ಬಂದಿಯಾಗಿದ್ದೇನೆ, ನನ್ನ ಆತ್ಮವು ಈ ಮನೆಯಿಂದ ಹೊರಗೆ ಹೋಗೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ಅನಾಯಳ ಮುಂದೆ ಹೇಳಿದ ತಕ್ಷಣ ಅನಾಯಳು ಹೇಳ್ತಾಳೆ, ಇಲ್ಲ ನಾನು ನಿಮಗೆ ಸಹಾಯ ಮಾಡ್ತೀನಿ, ಈ ಮನೆಯಿಂದ ಹೊರಗೆ ಬರಲು ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಅನಯ ಮಾಯಾಳಿಗೆ ಹೇಳ್ತಾಳೆ. ಅನಾಯಳು ಮನೆಯಿಂದ ಹೊರಗೆ ಬಂದ ತಕ್ಷಣವು ವೆದರ್ ಫುಲ್ ಚೇಂಜ್ ಆಗುತ್ತೆ, ನಾರ್ಮಲ್ ಆಗುತ್ತೆ. ಮನೆಯು ಮೌನದಿಂದಿರುತ್ತೆ. ಅನಾಯಳು ಮನೆಯಿಂದ ಹೊರಗೆ ಬಂದು ತನ್ನ ಪತ್ರಿಕೆಯಲ್ಲಿ ಮಾಯಾಳ ಬಗ್ಗೆ ಡೀಟೇಲ್ ಆಗಿ ಮಾಯಾಳು ಇನ್ನು ಬದುಕಿದ್ದಾಳೆ ಎಂದು ಪತ್ರಿಕೆಯಲ್ಲಿ ಬರೆಯುತ್ತಾಳೆ. ಆ ಪತ್ರಿಕೆಯನ್ನು ಜನರಿಗೆ ಮುಟ್ಟಿಸ್ತಾಳೆ. ಆ ಪತ್ರಿಕೆಯನ್ನು ಜನರು ಓದಿ ಮಾಯಾಳ ಬಗ್ಗೆ ತಿಳಿದುಕೊಳ್ತಾರೆ. ಈ ಮನೆಯು ಮೊದಲ ಬಾರಿಗೆ ಮೌನದಿಂದಿರುತ್ತೆ. ಅದು ಭೀತಿಯಿಂದಲ್ಲ, ಶಾಂತಿಯಿಂದ. ಮಾಯಾಳ ಬಗ್ಗೆ ಪತ್ರಿಕೆಯಲ್ಲಿ ಪ್ರಚಾರ ಮಾಡಿದ ನಂತರ ಆ ಮನೆಯು ಶಾಂತಿಯಿಂದ ಮತ್ತು ಮೌನದಿಂದಿದೆ. ಈ ಮನೆ ಯಾಕೆ ಮೌನದಿಂದಿದೆ ಅಂತ ಇದುವರೆಗೂ ಯಾರಿಗೂ ತಿಳಿದಿಲ್ಲ. ಇದೆಲ್ಲ ಆದ ನಂತರ ಮತ್ತೆ ಮಾಯಾ ಕಾಣಿಸೋದೇ ಇಲ್ಲ. ಅವಳು ಇನ್ನೂ ಮನೆಯಲ್ಲಿದ್ದಾಳೋ ಅಥವಾ ಹೊರಗೆ ಹೋಗಿದ್ದಾಳೋ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈ ಮನೆಯು ಪಶ್ಚಿಮ ಬಂಗಾಳದ ಪ್ರವಾಸೋದ್ಯಮ ಇಲಾಖೆಯ ಆಡಳಿತದಲ್ಲಿದೆ. ಇದನ್ನು ಹೋಟೆಲ್ ಆಗಿ ಬಳಸುತ್ತಿದ್ದಾರೆ. ಆದರೆ ಸ್ಥಳೀಯರು ಹೇಳುವ ಪ್ರಕಾರ ಈ ಮನೆಯಲ್ಲಿ ಲೇಡಿ ಮಾರ್ಗನ್ ಇನ್ನೂ ಜೀವಂತವಾಗಿದ್ದಾಳೆ ಎಂದು ಸ್ಥಳೀಯರು ಹೇಳುತ್ತಾರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಕೊನೆವರೆಗೂ ನೋಡಿರ್ತೀರಾ ಅಂದರೆ ನಿಮಗೆ ಥ್ರಿಲ್ ಫೀಲ್ ಕೊಟ್ಟಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಚಂದನ್. ಬಾಯ್ ಬಾಯ್.